ಇದನ್ನು ಮಾಡಬೇಕಾ ಬೇಡವಾ ಅಂತ. ಜನರ ಅಭಿಪ್ರಾಯ ಏನಾಗಿರ್ಬೋದು, ಜನರು ಏನಾದರೂ ಅಂದ್ಕೊಂತಾರ ಅಂತ. ಅದಕ್ಕೆ ನಾವು ಹೇಳಿದ್ವಿ, ಏಸು ನಾವು ಚರ್ಚೆ ಮಾಡಿದ್ವಿ, ಏಸು ಶ್ರಮ ಕಾಲದಲ್ಲೇ ನಮಗೋಸ್ಕರ ತನ್ನನ್ನು ಸಮರ್ಪಿಸಿಕೊಂಡಂಥ ಕಾಲ ಇದು. ಒಂದು ವೇಳೆ ಆತನ ಹೆಸರಿನಲ್ಲಿ ಆತನ ಸೇವೆಯನ್ನು ಲೋಕಕ್ಕೆ ಯಾಕೆ ಸಮರ್ಪಿಸಬಾರ್ದು ಅಲ್ಲ? ಈ ಶ್ರಮ ಕಾಲ ಜಗತ್ತಿಗೆ ಬಿಡುಗಡೆ ತರಲಿಕ್ಕೆ ತನ್ನ ಸಮರ್ಪಿಸಿಕೊಂಡಂಥ ಯೇಸುವಿನ ಕಾಲದಲ್ಲಿ ನಾವು ಸಹ ಲೋಕಕ್ಕೆ ಆ ಒಂದು ಭಾಗದ ಸೇವೆಯನ್ನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು ತಪ್ಪೇನಿಲ್ಲ. ಖಂಡಿತವಾಗಿ ಇದನ್ನು ಮಾಡ್ಬೋದು ಅಂತ ನಿರ್ಧಾರ ಮಾಡಿ ಅದಕ್ಕೆ ಹೆಜ್ಜೆ ಇಟ್ಟಿದ್ದೇವೆ. ನಿಜವಾಗಿ ಈ ಕಾಲದಲ್ಲಿ ಈ ಆಸ್ಪತ್ರೆ ಇಲ್ಲಿ ಉದ್ಘಾಟನೆಗೊಂಡದಕ್ಕೆ ಸಂತೋಷ ಪಡ್ತೇನೆ. ಈ ಸೇವೆ ಮುಂದುವರಿಯಲಿ, ಯಾಕಂದರೆ ಇಲ್ಲೂ ಸಹ ಸೇವೆಯ ಈ ಸ್ಥಳವೇ ಸ್ಥಳ ಹಿಂದೆ ಒಂದು ಸಂಸ್ಥೆ ಸೇವೆ ಮಾಡ್ತಾ ಇತ್ತು. ಅದನ್ನು ಮುಂದುವರಿಸುವಂಥ ಜವಾಬ್ದಾರಿಕೆಯನ್ನು ಡಾಕ್ಟರ್ ಸುಶೀಲ್ ಜತನ್ ಅವರು ಆಲೋಚನೆ ಮಾಡಿ ಮುಂದಾಗಿದ್ದಾರೆ. ಇದು ಸಾಕಾರವಾಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಮುಖ್ಯವಾಗಿ ಡಾಕ್ಟರ್ ಸುಶೀಲ್ ಜತನ್ ಅವರ ಆಲೋಚನೆ ಅಂತಂದರೆ ಸೇವೆ ಕೇಂದ್ರದಲ್ಲಿ ಮಾತ್ರ ಅಲ್ಲ, ಅದು ಎಕ್ಸ್ಟೆಂಡ್ ಆಗಬೇಕು ಅಂತ, ಅಂದರೆ ಮುಂದುವರಿಬೇಕು. ಆದರೆ ಅದು ಇತರ ಸ್ಥಳಗಳನ್ನು ಮುಟ್ಟಬೇಕು. ಕೇವಲ ಪಟ್ಟಣದಲ್ಲಿರುವವರಿಗೆ ಮಾತ್ರ ಅಲ್ಲ, ಗ್ರಾಮದಲ್ಲಿರುವವರು, ಅಸಹಾಯಕ ಸ್ಥಿತಿಯಲ್ಲಿ ಇರುವಂಥವರು, ಕಡಿಮೆ ಆದಾಯದಲ್ಲಿರುವಂಥ ಜನರಿಗೂ ಸಹ ಪರಿಪೂರ್ಣ ಆರೋಗ್ಯವನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವು ಸೇವೆಗೆ ಮುಂದಾಗಬೇಕು. ಒಂದು ವೇಳೆ ಹೊರಗೆ ಹೋಗಿ ಸೇವೆ ಮಾಡುವಂಥ ಒಂದು ದೊಡ್ಡ ಮನಸ್ಸಿನಲ್ಲಿ ಅವರು ಗ್ರಾಮಾಂತರದಲ್ಲಿ ಇಂಥ ಆರೋಗ್ಯ ಕೇಂದ್ರಗಳನ್ನು ಮಾಡಲಿಕ್ಕೆ ಮುಂದಾಗಿರೋದು ಸಂತೋಷದ ಸಂಗತಿ. ಒಂದು ವೇಳೆ ಇಂಥದ್ದು ಇನ್ನೂ ಹೆಚ್ಚು ಆಗಲಿಕ್ಕೆ ಉಂಟು. ಅದಕ್ಕಾಗಿ ಆಲೋಚನೆಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ನಮ್ಮ ಸೇವೆಗಳು ನಿಂತು ಹೋಗಿದ್ದವು, ಅಲ್ಲಿ ಕಟ್ಟಡಗಳು ಇದ್ದವು, ಅಲ್ಲಿ ಒಂದೊಮ್ಮೆ ಈ ರೀತಿಯಾದಂಥ ಸೇವೆಯನ್ನು ಅಥವಾ ಸ್ವಚ್ಛತೆಯ ಸೇವೆಯನ್ನು ಮಾಡೋದ್ರ ಮೂಲಕ ಸಮಾಜಕ್ಕೆ ಅವಶ್ಯಕತೆ ಇರುವಂಥ ಸ್ಥಳದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ನಮ್ಮ ಆದ್ಯತೆ ಆಗಲಿ ಅನ್ನುವಂಥದ್ದು. ಮುಖ್ಯವಾಗಿ ಇಂಥ ಕಾರ್ಯದ ಆಲೋಚನೆಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡಂಥ ಪ್ರಿಯ ಡಾಕ್ಟರ್ ಅವರಿಗೆ ನಾನು ತುಂಬದಿಂದ ವಂದನೆ ಹೇಳ್ತೇನೆ. ಸ್ವಾಗತ ಭಾಷಣದಲ್ಲಿ ಹೇಳಿದಾಗೆ ಅವರಿಗೆ ಹೊರೆ ಇದೆ. ಕೇವಲ ಒಂದು ಆಸ್ಪತ್ರೆ ಅಲ್ಲ, ನಮ್ಮ ಡಯಸ್ನಲ್ಲಿ 3 ಮಿಷನ್ ಆಸ್ಪತ್ರೆ ಇದೆ. ಈಗಾಗಲೇ ಒಂದು ಆಸ್ಪತ್ರೆಯನ್ನು ಒಂದು ಓಡೋ ರೀತಿಯಲ್ಲಿ ಮಾಡಿದ್ದಾರೆ. ಅದು ಹೆಗ್ಗಳಿಕೆ. ನಾವೊಂದು ಕ್ಲಾಪ್ ಮಾಡೋಣ ಅವರಿಗಾಗಿ. ಯಾಕಂದರೆ ಅದು ಆಗುತ್ತೆ ಅಂತಲೇ ಇರಲಿಲ್ಲ, ಆದರೆ ಅದು ಇವತ್ತು ಅನೇಕರಿಗೆ ಅಲ್ಲಿ ಕೆಲಸ ಕೊಟ್ಟು ನಿರೀಕ್ಷೆ ಕಳೆದುಕೊಂಡಂಥ ಜನರಿಗೆ ನಿರೀಕ್ಷೆನ ಮೂಡಿಸಿ, ಹೌದು ಇದು ನಿಲ್ತದೆ ಅನ್ನುವಂಥ ಮಟ್ಟಿಗೆ ಅದಕ್ಕೆ ಮುಂದೆ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಅದೇ ರೀತಿ ಮೈಸೂರಿನ ಆಸ್ಪತ್ರೆಗೂ ಸಹ ಈಗಾಗಲೇ ಕೆಲವು ಕಡೆ ಅವರು ಮಾತನಾಡಿ ಜೊತೆಯಾಗಿ ಸೇರಿ ಅದನ್ನು ಸಹ ನಿಲ್ಲುವಂಥ ಮಟ್ಟಿಗೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದು ಸಾಕಾರವಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ಬಹಳ ಪ್ರಾಮುಖ್ಯ. ಮುಖ್ಯವಾಗಿ ಇವಾಗಲೇ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಮುಸಲ್ಮಾನ್ ಬಾಂಧವರು ಕೂಡ ರಂಜಾನ್ ಹಬ್ಬವನ್ನು ಬಹಳ ಪವಿತ್ರತೆಯಿಂದ ಆಚರಿಸಿದ್ದಾರೆ. ಕಪ್ಪು ದಿವಸ ಕೂಡ ಕ್ರೈಸ್ತ ಬಾಂಧವರು ಇವತ್ತು ನಾವೆಲ್ಲರೂ ಕೂಡ ದೇವರನ್ನು ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ದೇವರ ಕೊಡುಗೆಯೋ ಅನ್ನುವಂಥ ರೀತಿಯಲ್ಲಿ ಕಟ್ಪಾಡಿಗೆ ಹೊಸತನವನ್ನು ಕೊಡುವಂಥ ದೃಷ್ಟಿಯಲ್ಲಿ ಇವತ್ತಿನ ಸಮಾಜದ ಅತಿ ಅವಶ್ಯಕ ಶಿಕ್ಷಣ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ದೊಡ್ಡ ಒಂದು ಕೊಡುಗೆಯನ್ನು ಈ ಪ್ರದೇಶಕ್ಕೆ ಕೊಟ್ಟಂಥ ನಮ್ಮ ನಿರ್ದೇಶಕರಾದಂಥ ಶ್ರೀಯುತ ಡಾಕ್ಟರ್ ಸುಶೀಲ್ ಜತನ್ನ ಮತ್ತು ಅವರ ಎಲ್ಲ ನಿರ್ದೇಶಕರಲ್ಲಿ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡ್ತೀನಿ. ಪರಮಪೂಜ್ಯ ಬಿಷಪ್ರವರು ಇಲ್ಲಿಗೆ ಆಗಮಿಸಿ ಇದನ್ನು ಉದ್ಘಾಟಿಸಿಕೊಡುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ಶ್ರೀಯುತ ರವೀಂದ್ರನಾಥ್ ಶೆಟ್ಟರವರು ವೇದಿಕೆಯಲ್ಲಿದ್ದಾರೆ. 69ನೇ ಇಸ್ವಿಯಿಂದ MBBS ಮಾಡಿ 1970ನೇ ಇಸ್ವಿಯಿಂದ 54 ವರ್ಷಗಳ ನಿರಂತರವಾದಂಥ ಸೇವೆಯನ್ನು ಸಮಾಜಕ್ಕೆ ಕೊಟ್ಟು ಹೆಚ್ಚಿನ ಅಂಶ MBBS ಮಾಡಿದ ಸಮಯದಲ್ಲಿ ಮಂಗಳೂರಿಗೆ ಹೋಗ್ತಿದ್ರೆ ಶಾಂತರಾಮ್ ಶೆಟ್ಟರು ಅಥವಾ BM ಹೆಗ್ಡೆ ಅವರ ದೊಡ್ಡ ದೊಡ್ಡ ಡಾಕ್ಟರ್ ಸಾಲಿಗೆ ಸೇರ್ತಾ ಇದ್ರು. ಆದರೆ ನನಗೆ
ಪ್ರಾಮುಖ್ಯ ನನ್ನ ಊರು. 54 ವರ್ಷಗಳ ಸೇವೆ ಏನುಂಟು ಅದು ರಾತ್ರಿ ಹೊತ್ತು 12 ಗಂಟೆಗೆ 2 ಗಂಟೆಗೆ ಅಥವಾ ಬೈಕ್ನಲ್ಲಿ ಹೋಗಿ ಬೇರೆ ಬೇರೆ ರೀತಿಯ ಮನೆ ಮನೆಗೆ ಹೋಗಿ ಚಿಕಿತ್ಸೆ ಕೊಟ್ಟಂತ ಹಿನ್ನೆಲೆ ಇರ್ಬೋದು. ಆ ದೃಷ್ಟಿಯಲ್ಲಿ ದೊಡ್ಡ ಒಂದು ಈ ಪ್ರದೇಶಕ್ಕೆ ಕೊಡುಗೆಯನ್ನು ಕೊಟ್ಟಂಥವರು. ಸುಮ್ಮನೆ ಲಯನ್ ಆಗಲಿಲ್ಲ ಅವರು ನಿಜವಾಗಿ ಕೂಡ ವೃತ್ತಿಯಲ್ಲಿ ಕೂಡ ಲಯನೇ. ಆ ದೃಷ್ಟಿಯಲ್ಲಿ ಇವತ್ತು ಅಪಾರವಂತ ಕೊಡುಗೆ ಕೊಟ್ಟಂಥವರು. ವಯಸ್ಸಾದಂಥ ಸಮಯದಲ್ಲಿ ಇದಕ್ಕೆ ಇನ್ನಷ್ಟು ಚಾಲನೆ ಸಿಗಲಿ ಅನ್ನುವಂಥ ರೀತಿಯ ಅವಕಾಶವನ್ನು ಕಲ್ಪಿಸಿಕೊಟ್ಟು ಲ್ಯಾಂಬೋರ್ಡ್ ಮಿಷನ್ ಹಾಸ್ಪಿಟಲ್ ಅವರ ಶಾಖೆಯನ್ನು ತೆರೆಯಲಿಕ್ಕೆ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ರಜನಿಂಶ ಇವತ್ತು ನಾವು ಸಾಕಷ್ಟು ವಿಕೇಂದ್ರೀಕರಣ ಆಗ್ತೇವೆ. ನಾವು ಇನ್ನಷ್ಟು ನಮ್ಮಲ್ಲಿ ವರ್ಲ್ಡ್ ಫೇಮಸ್ ಹಾಸ್ಪಿಟಲ್ ಇದೆ, KMC ಇದೆ, ಅಥವಾ ಬೇರೆ ಬೇರೆ ಆಸ್ಪತ್ರೆಗಳಿದೆ. ಆದರೆ ಇವತ್ತು ಬಹಳಷ್ಟು ದುಬಾರಿ, ಕೈಗೆ ಎಟಕಲಿಕ್ಕೆ ಸಾಧ್ಯ ಇಲ್ಲದಂಥ ರೀತಿಯಲ್ಲಿ ಹಾಸ್ಪಿಟಲಿಗೆ ಹೋಗಿ ಹೊರಗಡೆ ಬರಬೇಕಾಗಿದ್ರೆ ಆಸ್ತಿ ಪಾಸ್ತಿ ಬಂಗಾರವನ್ನೆಲ್ಲ ಅಡವಿಟ್ಟು ಬರುವಂಥ ಅವಕಾಶಗಳಿರುವಂಥ ಒಂದು ಸಂದರ್ಭ ಇದೆ. ಇಂಥ ಸಮಯದಲ್ಲಿ ಮಿಷನ್ ಆಸ್ಪತ್ರೆ ಹಿಂದೆ ಯಾವ ರೀತಿಯ ಒಂದು ರೀತಿಯ ಉತ್ಕೃಷ್ಟತೆ ಇತ್ತ ಅದನ್ನು ಉಳಿಸಿಕೊಂಡು ಇನ್ನಷ್ಟು ಚಾಲನೆ ನಾನು ನೋಡಿದ್ದೇನೆ. ಸುಶೀಲ್ ಜತನ್ನವರು ಬಂದ ನಂತರ ಈ ಆಸ್ಪತ್ರೆ ಸಾಕಷ್ಟು ರೀತಿಯ ಪ್ರಗತಿಪಥವಾಗಿ ಇವತ್ತು ಮುಂದೆ ಬಂದಿದೆ. ಇವತ್ತಿನ ಸಂದರ್ಭದ ಅನಿವಾರ್ಯತೆಗೆ ಹೊಂದಿಕೊಂಡು ಎಲ್ಲ ರೀತಿಯ ಒಂದು ಚಿಕಿತ್ಸೆ ನೀಡುವಂಥ ರೀತಿ ಕೆಲಸ ಕಾರ್ಯಕ್ಕೆ ಪುನರ್ಜೀವ ಅನ್ನುವಂಥ ರೀತಿಯಲ್ಲಿ ಆ ಸಂಸ್ಥೆ ಇವತ್ತು ಬೆಳವಣಿಗೆ ಆಗಿದೆ. ಅದು ಶಿಕ್ಷಣದಲ್ಲಿ ಇರ್ಬೋದು, ಅದು ಆಸ್ಪತ್ರೆ ಮುಖಾಂತರ ಇರ್ಬೋದು, ಅದು ಮುದ್ರಣಾಲಯವನ್ನು ಪ್ರಥಮವಾಗಿ ನಮ್ಮ ಜಿಲ್ಲೆ ಕೊಟ್ಟಂಥ ಕೊಡುಗೆ ಇರ್ಬೋದು, ಪತ್ರಿಕೆಗಳ ಮುಖಾಂತರ ಇರ್ಬೋದು, ಕೃಷಿ ರಂಗದಲ್ಲಿ ಇರ್ಬೋದು, ಕೈಗಾರಿಕಾ ರಂಗದಲ್ಲಿ ಇರ್ಬೋದು, ಎಲ್ಲ ರಂಗದಲ್ಲಿ ಕೂಡ ನಮ್ಮ ಅವಿಭಾಜ್ಯ ಜಿಲ್ಲೆಗೆ ಒಂದು ಚಾಲನೆ ಕೊಟ್ಟಂಥ ಒಂದು ಸಂಸ್ಥೆ CSI ಸಂಸ್ಥೆ. ಇವತ್ತು ಸಾಕಷ್ಟು ಮುಂದಾಲೋಚನೆಯಿಂದ ಈ ಒಂದು ಶಾಖೆಯನ್ನು ಇಲ್ಲಿ ಪ್ರಾರಂಭಿಸುವಂಥ ಕೆಲಸ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ಹೆಚ್ಚಿನ ಅಂಶ ನನಗೆ ಗೊತ್ತಿದೆ, ಕ್ಷಣ ಕೂಡ ಇವತ್ತು ಅಪಘಾತ ಆದಂಥ ಸಮಯದಲ್ಲಿ ಕ್ಷಣ ಕೂಡ ಬಹಳಷ್ಟು ಪ್ರಾಮುಖ್ಯ. ಎಷ್ಟೋ ಸಂದರ್ಭಗಳಲ್ಲಿ ಅಪಘಾತ ಇವತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಚತುಷ್ಪಥ ರಸ್ತೆ ಆದ ನಂತರ, ಆದರೂ ಕೂಡ ವಿಪರೀತವಾದಂಥ ಅಪಘಾತಗಳು, ಎಷ್ಟೋ ಜನ ಪ್ರಾಣ ಕೊಡ್ತಾರೆ. ಇಂಥ ಸಮಯದಲ್ಲಿ ನೇರವಾಗಿ ನಾವು ಉಡುಪಿಯನ್ನೇ ಅವಲಂಬಿಸಿರುವಂಥ ಸಂದರ್ಭ. ಕೆಲವು ಸಲ ತುರ್ತು ಚಿಕಿತ್ಸೆಗೋಸ್ಕರ ತಂದರೂ ಕೂಡ ಇವತ್ತು ವಾಹನದ ಸಾಂದ್ರತೆಯಿಂದಾಗಿ ಉಡುಪಿ ಆಸ್ಪತ್ರೆ ಸೇರುವಂಥ ಪ್ರಮೇಯ ಇರುವುದಿಲ್ಲ. ಅಂಥ ಸಮಯದಲ್ಲಿ ಪ್ರಥಮ ಚಿಕಿತ್ಸೆ ಏನು ಬೇಕು ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಇವತ್ತು ನಮ್ಮ ಅಪಘಾತ ಆದಂಥ ಸಮಯದಲ್ಲಿ ಒಂದು 10-15 ನಿಮಿಷಕ್ಕಿಂತ ಮೊದಲು ಚಿಕಿತ್ಸೆ ಸಿಗುವಂಥ ಅವಕಾಶವನ್ನು ಈ ಒಂದು ಆಸ್ಪತ್ರೆ ಇವತ್ತು ಅದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಸುಸಜ್ಜಿತವಾದಂಥ ರೀತಿಯ ವ್ಯವಸ್ಥೆಯನ್ನು ಅಳವಡಿಸುವಂಥ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದ್ದಾರೆ. ಈ ದೃಷ್ಟಿಯಲ್ಲಿ ಇವತ್ತು ವೈದ್ಯರು ಮಾಡುವಂಥದ್ದು ದೇವರ ಕೆಲಸ. ಇವತ್ತು ವೈದ್ಯೋ ನಾರಾಯಣ ಅಂತ ಹೇಳ್ತಾರೆ. ಇಂಥ ಸಮಯದಲ್ಲಿ ಇವತ್ತು ಈ ಆಸ್ಪತ್ರೆಯ ಕೊಡುಗೆಯನ್ನು ಇಲ್ಲಿ ನೀಡುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ಹಿಂದೆ ಕೂಡ ಕಾಪುನಲ್ಲಿ ನಮ್ಮ ಕಾಸಿಯವರು ಇಲ್ಲಿ ಸಾಮಾಜಿಕ ಕಳಕಳಿರುವ ನನಗೆ ಇದು ಬಹಳ ಸಂತೋಷದ ಸಂಗತಿ. ಸಂತೋಷ ಯಾಕಂತ ಹೇಳಿದರೆ, ಯಾವುದಾದ್ರೂ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕು ಅಂತಿದ್ರೆ ಅಲ್ಲಿ ಅಭಿವೃದ್ಧಿಗೆ ಪೂರಕವಾದ ಸಂಗತಿಗಳು ಜಾಸ್ತಿ ಇರಬೇಕು. ಶಾಲೆ ಇರಲಿ, ಆಸ್ಪತ್ರೆ ಇರಲಿ, ಕಚೇರಿಗಳು, ಸರ್ಕಾರಿ ಕಚೇರಿಗಳು ಇರಲಿ, ಎಷ್ಟು ಜನರಿಗೆ ಹತ್ತಿರವಾಗಿ ಇರುತ್ತವೆ ಅಷ್ಟು ಆ ಜಾಗದ ಪರಿಸರದ ಜನರು ಬೆಳೆಯಲಿಕ್ಕೆ, ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಹೀಗಿರುವಾಗ ಈ ಒಂದು ಆರೋಗ್ಯ ಕೇಂದ್ರ ಈ ಕಟಪಾಡಿಗೆ ಇಲ್ಲಿ ಬಂದಿರುವಾಗ ಖಂಡಿತವಾಗಿಯೂ ನಾನು ಆಲೋಚನೆ ಮಾಡುವುದು ಇದು ಆರೋಗ್ಯ ಕೇಂದ್ರದ ಬೆಳವಣಿಗೆ ಮಾತ್ರ ಅಲ್ಲ, ಇಲ್ಲಿ ಈ ಪರಿಸರದಲ್ಲಿರುವ ಎಲ್ಲ ಜನರ ಅಭಿವೃದ್ಧಿಗೆ ಇದು ನಾಂದಿ ಆಗಿದೆ.
ಇದರ ಮೂಲಕ ಈ ಜನರಿಗೆ ಅಭಿವೃದ್ಧಿಯ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶ ಸಿಕ್ಕಿರುವಾಗ ಅಭಿನಂದನೆ ಸಲ್ಲಿಸಿ ಶುಭ ಕಾಮನೆಗಳನ್ನು ಅರ್ಪಿಸಿ ಎಲ್ಲ ಒಳಿತನ್ನು ನಾನು ಆಶಿಸುತ್ತೇನೆ. ರೋಗ ಯಾರಿಗೂ ಭೇದ ಭಾವ ಮಾಡಲ್ಲ. ರೋಗ ನಾವು ಆಲೋಚನೆ ಮಾಡಿದ ರೀತಿಯಲ್ಲಿ ಬಡವರಿಗೆ ಮಾತ್ರ ಅಲ್ಲ, ಅದು ಶ್ರೀಮಂತರಿಗೂ ಇದೆ, ಉಳ್ಳವನಿಗೂ ಇದೆ, ಏನು ಇಲ್ಲದವನಿಗೂ ಇದೆ. ಹಾಗಿರುವಾಗ ರೋಗದಲ್ಲಿ ಭೇದ ಭಾವ ಇಲ್ಲದ ಸಂದರ್ಭದಲ್ಲಿ ನಾವು ಯಾವಾಗ ಆಸ್ಪತ್ರೆಯನ್ನು ಒಂದು ಪ್ರದೇಶದಲ್ಲಿ ಸ್ಥಾಪಿಸ್ತೇವೆ, ಆ ಆಸ್ಪತ್ರೆ ಅಥವಾ ಆರೋಗ್ಯ ಕೇಂದ್ರ ಜನರನ್ನು ಒಟ್ಟಿಗೆ ತರುವ, ಎಲ್ಲ ಜನರು ಬಾಳ್ವೆ ನಡೆಸಲಿಕ್ಕೆ ಪೂರಕವಾಗುವ ವಿಷಯದಲ್ಲಿ ನಾವು ಈ ಆಸ್ಪತ್ರೆಯನ್ನು ಕಾಣ್ತೇವೆ. ಯಾಕಂತ ಹೇಳಿದ್ರೆ ಆಸ್ಪತ್ರೆಗೆ ಬರುವವರು ಈ ಜಾತಿಯವರು ಆ ಜಾತಿಯವರು ಅಂತ ಇಲ್ಲ, ಈ ಧರ್ಮದವರು ಆ ಧರ್ಮದವರು ಅಂತಿಲ್ಲ, ಎಲ್ಲರೂ ಬರ್ತಾರೆ. ಯಾರು ರೋಗಿ ಇದ್ದಾರೆ ಅವರು ಆಸ್ಪತ್ರೆಗೆ ಬರಲೇಬೇಕು ಅಂತ. ಹಾಗಿರುವಾಗ ಅಂತಹ ಪರಿಸ್ಥಿತಿಯಲ್ಲಿ ಇಡೀ ಸಮಾಜವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಈ ಆರೋಗ್ಯ ಕೇಂದ್ರ ಖಂಡಿತವಾಗಿಯೂ ಕೆಲಸ ಮಾಡ್ತದೆ. ಶಾಲೆಗಳು ಕೂಡ ಅದೇ ಥರ. ಶಿಕ್ಷಣ ನಾವು ಪಡೆಯಬೇಕಂತ ಇದ್ರೆ, ಶಾಲೆಗೆ ಹೋಗ್ಬೇಕಂತ ಇದ್ರೆ, ಅಲ್ಲಿ ಶಾಲೆಯಲ್ಲಿ ಶಿಕ್ಷಣ ಪಡೆಯಲು ಉಳ್ಳವರು ಮಾತ್ರ ಅಲ್ಲ, ಇಲ್ಲದವರು ಬರಬೇಕು. ಯಾರು ಮೇಲ್ಜಾತಿಯವರು ಇದ್ದಾರೆ ಅವರು ಮಾತ್ರ ಅಲ್ಲ, ಕೆಳ ಜಾತಿಯವರು ಬರಬೇಕು. ಎಲ್ಲರಿಗೂ ಶಿಕ್ಷಣ ಸಿಕ್ಕಿದಾಗ ಮಾತ್ರ ಸಮೃದ್ಧ ಸದೃಢ ಸಮಾಜ ಸ್ಥಾಪಿಸಲು ಸಾಧ್ಯ. ಸಮಾಜದ ಆರೋಗ್ಯಕ್ಕೆ ಅದರಿಂದಾಗಿ ಆಸ್ಪತ್ರೆ ಬೇಕು. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಆರೋಗ್ಯ ನಮಗೆ ಆಸ್ತಿ. ಯಾಕಂತ ಹೇಳಿದ್ರೆ ಯಾವಾಗ ನಮಗೆ ಆರೋಗ್ಯ ಇದೆ ನಾವು ಸದೃಢರಾಗಿರುತ್ತೇವೆ. ಸದೃಢರಾಗಿದ್ದಾಗ ನಾವು ಹೆಚ್ಚು ಸಾಧಿಸಲು ಸಾಧ್ಯವಾಗುತ್ತದೆ. ಹೆಚ್ಚೆಚ್ಚು ನಾವು ಸಾಧಿಸಿದಾಗ ಇನ್ನೂ ಉತ್ತಮ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಆಗ್ತದೆ. ನಮ್ಮ ಜೀವನ ಶೈಲಿಯ ಉತ್ತಮವಾಗುವಾಗ ನಮಗೆ ಪೌಷ್ಟಿಕ ಆಹಾರ ಸೇವಿಸಲು ಸಾಧ್ಯ ಆಗ್ತದೆ. ಯಾವಾಗ ಪೌಷ್ಟಿಕ ಆಹಾರ ಸಿಗ್ತದೆ ಆಗ ನಮ್ಮ ಆರೋಗ್ಯ ಇನ್ನೂ ಉತ್ತಮ ಆಗ್ತದೆ. ಅದರಿಂದ ರೋಗ ಬಂದಾಗ ಮತ್ತೆ ಆರೋಗ್ಯಕರ ಪರಿಸ್ಥಿತಿಗೆ ಬರಬೇಕು ಅಂತಿರುವಾಗ ಎಷ್ಟು ರೀತಿಯಲ್ಲಿ ನಮಗೆ ಆ ಔಷಧಿಗಳ ಸಹಕಾರ ಸಿಗ್ತದೆ, ಅಷ್ಟು ಉತ್ತಮ ರೀತಿಯಲ್ಲಿ ನಾವು ಆರೋಗ್ಯವನ್ನು ಪಡೆದು ಮತ್ತೆ ಸಾಧಿಸುವಂತಹ ವ್ಯಕ್ತಿಗಳಾಗಲು ಸಾಧ್ಯ. ಹೀಗಿರುವ ಅಂತ ಹೇಳಿದ್ರೆ ನಾವಿಲ್ಲಿ ಇವತ್ತು ಉದ್ಘಾಟಿಸಿದ್ದು ಕೇವಲ ಕಟ್ಟಡವಲ್ಲ, ನಾವಿಲ್ಲಿ ಉದ್ಘಾಟಿಸಿದ್ದು ಒಂದು ದೃಷ್ಟಿಯ ಸಾರ್ಥಕಗೊಳಿಸುತ್ತಿದೆ. ಆ ದೃಷ್ಟಿ ಏನಂತ ಹೇಳಿದ್ರೆ ನಮ್ಮ ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆಯ ಹೆಜ್ಜೆ ಕೇವಲ ಉಡುಪಿ ಪಟ್ಟಣದಲ್ಲಿ ಅಲ್ಲದೆ ಇಡೀ ಉಡುಪಿ ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲಿ ಕೂಡ ನಮ್ಮ ಹೆಜ್ಜೆಯಲ್ಲಿ ಇರಬೇಕು. ಅದು ಮಾತ್ರವಲ್ಲದೆ ನಮ್ಮ ಸೇವೆ ಅದು ಕೇವಲ ಆಸ್ಪತ್ರೆಯ 4 ಗೋಡೆಗಳ ಒಳಗೆ ಅಲ್ಲ, ಸಮುದಾಯ, ಸಮಾಜ, ಪರಿಸರದಲ್ಲಿ ಆ ಸೇವೆ ನಡೆಸಬೇಕು. ಆ ಸೇವೆ ಅದು ವಿಶೇಷವಾದ ಸೇವೆ. ಯಾಕಂತ ಹೇಳಿದ್ರೆ ಈ ಕೇಂದ್ರದ ಉದ್ಘಾಟನೆ ಇದು ಲಾಭಕ್ಕೋಸ್ಕರ ನಾವು ಮಾಡಿದಲ್ಲ, ಉದ್ಯೋಗಕ್ಕೋಸ್ಕರ ನಾವು ಮಾಡಿದಲ್ಲ. ಈ ಕೇಂದ್ರವನ್ನು ಉದ್ಘಾಟಿಸಿದ್ದು ನಾವು ಕೇವಲ ಜನರ ಸೇವೆಗೆ, ಕೌಶಲ್ಯದಿಂದ, ಕೃಪೆಯಿಂದ, ಪ್ರೀತಿಯಿಂದ ಮಾಡುವ ಸೇವೆ ನಮ್ಮ ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆಗೆ ಪ್ರಸಿದ್ಧವಾಗಿದೆ. ಈ ಹೊತ್ತಿನಲ್ಲಿ ಒಂದು ಘಟನೆಯನ್ನು ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಅದೇನಂತ ಹೇಳಿದರೆ, ಇಲ್ಲಿ ಈ ಕ್ಲಿನಿಕ್ ಅನ್ನು ಸರಸ್ವತಿ ಕ್ಲಿನಿಕ್ ಆಗಿ ಡಾಕ್ಟರ್ ರವೀಂದ್ರನಾಥ್ ಕಾಮತ್ ಶೆಟ್ಟಿ ಅವರು 40 ವರ್ಷದ ಹಿಂದೆ ಅವರು ಇಲ್ಲಿ ಸ್ಥಾಪಿಸಿದರು. ಆಗ ಸ್ಥಾಪನೆ ಮಾಡಿದಾಗ ಒಂದು ಇಲ್ಲಿ ಕಟ್ಪಾಡಿಯ ಅಯ್ಯ ಅವರು ರೆವರೆಂಡ್ ನವೀನ್ ಅಮ್ಮಣ್ಣ ಅಂತ ಹೇಳಿ, ಇಂದು ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆ ಈ ಕೇಂದ್ರವನ್ನು, ಆರೋಗ್ಯ ಕೇಂದ್ರವನ್ನು ಉದ್ಘಾಟಿಸಿದಾಗ ಆ ನವೀನ್ ಅಮ್ಮನರ ಮಗ ಅಕ್ಷಯ್ ಅಮ್ಮಣ್ಣ ಇವತ್ತು ನಮ್ಮ ಒಂದು ಗೆಸ್ಟ್ ಆಗಿ ಬಂದಿದ್ದಾರೆ. ಅದು ನಿಜವಾಗಿ ಒಂದು ವಿಚಿತ್ರವಾದ ಕೋಇನ್ಸಿಡೆನ್ಸ್. ಇದಕ್ಕೆ ನಾನು ಡಾಕ್ಟರ್ ರವೀಂದ್ರನಾಥ್ಗೆ ನಿಜವಾಗಿ ನಾನು ಹೃತ್ಪೂರ್ವಕ ವಂದನೆಗಳನ್ನು, ಕೃತಜ್ಞತೆಯನ್ನು ಹೇಳ್ತೇನೆ. ಯಾಕಂತ ಹೇಳಿದರೆ ಅವರಿಗೆ ಯಾರಿಗೂ ಕೊಡದೆ ನನ್ನ ಈ ಸರಸ್ವತಿ ಕ್ಲಿನಿಕ್ ಅದು ಮುಂದೆ ನಡೆಯಬೇಕು, ಇದು ಮಿಷನ್ ಆಸ್ಪತ್ರೆಯಿಂದ ನಡೆಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ನಿಜವಾದ ಬಹಳ ಒಳ್ಳೆಯ ದರದಲ್ಲಿ ಅವರು ನಮಗೆ ನೀಡಿದ್ದಾರೆ.
ಡಾಕ್ಟರ್ ರವೀಂದ್ರನಾಥ್ ಶೆಟ್ಟಿ ಅವರೇ, ನಿಮಗೆ ನಿಜವಾಗಿ ಎಲ್ಲ ಸಿಬ್ಬಂದಿಗಳ ಪರವಾಗಿ, ಕಟ್ಪಾಡಿಯ ಜನರ ಪರವಾಗಿ ನಾನು ನಿಮಗೆ ಆರೋಗ್ಯ ಕೇಂದ್ರದಲ್ಲಿ ನಾವು ವಾರಕ್ಕೆ 6 ದಿವಸ ಇಲ್ಲಿ ನಡೆಸ್ತೇವೆ. ಬೆಳಿಗ್ಗೆ 8 ಗಂಟೆಯಿಂದ 6 ಗಂಟೆ ತನಕ ಈ ಕೇಂದ್ರ ಇಲ್ಲಿ ಓಪನ್ ಇರ್ತದೆ. ಲ್ಯಾಬೋರೇಟರಿ ಮಾತ್ರ 7 ಗಂಟೆಯಿಂದ ಅದು ಶುರು ಆಗ್ತದೆ. 6 ದಿವಸಗಳು ಕೂಡ, ಆದರೆ ಭಾನುವಾರ ರಜೆ ಇರ್ತದೆ. ಈ ಕೇಂದ್ರದಲ್ಲಿ ಬೆಳಿಗ್ಗೆ ಜನರಲ್ ಪ್ರಾಕ್ಟೀಷನರ್ ಪ್ರತಿ ದಿವಸ ಇಲ್ಲಿ ಇರ್ತಾರೆ. ಒಬ್ಬರು GP ಪ್ರತಿ ದಿವಸ 8 ಗಂಟೆಯಿಂದ 6 ಗಂಟೆ ತನಕ ಇಲ್ಲಿ ಇರ್ತಾರೆ. ಅದರೊಂದಿಗೆ ಬೆಳಿಗ್ಗೆ 4 ದಿವಸ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 9:30ಯಿಂದ 3 ಗಂಟೆ ತನಕ ಒಬ್ಬರು ಗೈನಕಾಲಜಿಸ್ಟ್ ಕೂಡ ಇಲ್ಲಿ ಇರ್ತಾರೆ. ಯಾವ ಸಮುದಾಯದಲ್ಲಿ ಕೂಡ, ಯಾವ ಪರಿಸರದಲ್ಲಿ ಗೈನಕಾಲಜಿಸ್ಟ್ ಅದು ಮುಖ್ಯವಾದದ್ದು. ಮಧ್ಯಾಹ್ನ ಹೊತ್ತಿಗೆ ವಾರಕ್ಕೆ 3 ಸರ್ತಿ ಒಂದು ಕನ್ಸಲ್ಟೆಂಟ್ ಫಿಸಿಷಿಯನ್ ಅವರು ಇಟ್ಟಿದ್ದಾರೆ. ಡಾಕ್ಟರ್ ಧನಂಜಯ್ ಭಟ್ ಹಾಗೂ ಡಾಕ್ಟರ್ ವೈಭವ್ ಅಂತ ಹೇಳಿ 3 ರಿಂದ 6 ಗಂಟೆ ತನಕ ಇಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಇರ್ತಾರೆ. ಕನ್ಸಲ್ಟೆಂಟ್ ಆಫ್ಥಮಾಲಜಿಸ್ಟ್ 2 ದಿವಸ ಇರ್ತಾರೆ, 3 ರಿಂದ 4:30 ತನಕ. ಕನ್ಸಲ್ಟೆಂಟ್ ENT ಸರ್ಜನ್ ಡಾಕ್ಟರ್ ರೆಬೆಕಾ ಮೃದುಲಾ ಅವರು ವಾರಕ್ಕೆ 2 ಸರ್ತಿ ಇಲ್ಲಿ 3 ಗಂಟೆಯಿಂದ 6 ಗಂಟೆ ತನಕ ಇರ್ತಾರೆ. ಹಾಗೂ ಡಾಕ್ಟರ್ ಕೌಶಲ್ ಅವರು ಸರ್ಜನ್, ಅವರು ಶನಿವಾರ 3 ಗಂಟೆಯಿಂದ 6 ಗಂಟೆ ತನಕ ಇಲ್ಲಿ ಪ್ರಾಕ್ಟೀಸ್ ನಡೆಸ್ತಾ ಇದ್ದಾರೆ. ಅದರಿಂದ ಇನ್ನು ಮುಂದೆ ಡಾಕ್ಟರ್ ಫೌಸ್ಟಿನ್ ಹೇಳಿದ ಹಾಗೆ ಆಸ್ಪತ್ರೆಗೆ ನೀವು ಇಲ್ಲಿಂದ ಕಟ್ಪಾಡಿಯಿಂದ ಬರಬೇಕಂತ ಇರಲಿಲ್ಲ, ಆಸ್ಪತ್ರೆ ನಿಮ್ಮ ಹತ್ರ ಬರ್ತದೆ. ಇದರೊಟ್ಟಿಗೆ ಬೇರೆ ಸೌಲಭ್ಯಗಳು ಕೂಡ ಇದೆ. ಅದೇನಂತ ಹೇಳಿದ್ರೆ, ಇಲ್ಲಿ ನಾವು ಲ್ಯಾಬೋರೇಟರಿ ಕೂಡ ಇದೆ, ಲ್ಯಾಬ್ ಇದೆ. ಮನೆ ಮನೆಗೆ ಹೋಗಿ ನಾವು ಬ್ಲಡ್ ಅನ್ನು ಕಲೆಕ್ಟ್ ಮಾಡ್ತೇವೆ. ಅದರೊಟ್ಟಿಗೆ ಎಕ್ಸ್ರೇ ಯೂನಿಟ್ ಕೂಡ ಇದೆ. ಅದರೊಟ್ಟಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕೂಡ ಇಲ್ಲಿ ಇರ್ತದೆ. ಸೊ ಆದಷ್ಟು ಮಟ್ಟಿಗೆ ಎಲ್ಲ ಸೌಲಭ್ಯಗಳು ಇಲ್ಲಿರ್ತದೆ. ಅದರಿಂದ ಈ ಕಟ್ಪಾಡಿದ ಜನರಿಗೆ ನಿಜವಾಗಿ ಇದೊಂದು ನಮ್ಮ ಮಿಷನ್ ಆಸ್ಪತ್ರೆ ಕೊಡುಗೆ. ಯಾಕಂತ ಹೇಳಿದ್ರೆ ಹೆಚ್ಚಾದ ಜನರು ಕಟ್ಪಾಡಿಯಿಂದ ಮಿಷನ್ ಆಸ್ಪತ್ರೆಗೆ ಬರ್ತಿದ್ರು, ಆದರೆ ಇನ್ನು ಅವರು ಅಷ್ಟು ದೂರ ಬರಬೇಕಂತಿಲ್ಲ, ಇಲ್ಲೇ ಅವರು ಚಿಕಿತ್ಸೆಯನ್ನು ಪಡೆಯಬಹುದು. ಕೊನೆಯದಾಗಿ ನಿಮ್ಮೆಲ್ಲರಿಗೂ ನಾನು ಕೆಲವರಿಗೆ ಧನ್ಯವಾದವನ್ನು ತಿಳಿಸಬೇಕಾಗ್ತದೆ. ಯಾಕಂದ್ರೆ